ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ದೀಪಾವಳಿಗೆ ಗಿಫ್ಟ್ ನೀಡ್ತೀವಿ, ವಸ್ತುಗಳ ಬೆಲೆ ಇಳಿಕೆಯಾಗಲಿದೆ ಅಂತ ಮಹತ್ವದ ಘೋಷಣೆ ಮಾಡಿದರು. ಈ ಘೋಷಣೆಯ ಬೆನ್ನಲ್ಲೇ ಕೇಂದ್ರ ಸರ್ಕಾರ ವಸ್ತುಗಳ ಬೆಲೆ ಇಳಿಕೆ ಮಾಡುವ ಸಂಬಂಧ GST ಪರಿಷ್ಕರಣೆಗೆ ಮುಂದಾಗಿದೆ. ಹೀಗಾಗಿ ಏನಿದು GST ಪರಿಷ್ಕರಣೆ, ಯಾವ ವಸ್ತುಗಳ ಬೆಲೆ ಎಷ್ಟು ಇಳಿಕೆಯಾಗಲಿದೆ, ಭಾರತಕ್ಕೆ GST ಯಾಕೆ ಬೇಕು ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸರಕು ಮತ್ತು ಸೇವಾ ತೆರಿಗೆ ಅಥವಾ GST ಪರಿಷ್ಕರಣೆ ಬಗ್ಗೆ ತಿಳ್ಕೊಳ್ಳೋ ಮೊದಲು GST ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸರಳವಾಗಿ ಹೇಳುವುದಾದರೆ ಒಂದು ವಸ್ತುವಿನ ಮೇಲೆ ವಿಧಿಸುವ ತೆರಿಗೆಯೇ GST. ಸದ್ಯ ಈಗ ಭಾರತದಲ್ಲಿ 4 ಸ್ಲ್ಯಾಬಿನ ಅಡಿಯಲ್ಲಿ GSTಯನ್ನು ವಿಧಿಸಲಾಗ್ತಾ ಇದೆ. ಮೂಲಭೂತ ಅವಶ್ಯಕ ವಸ್ತುಗಳಿಗೆ ಭಾರತದಲ್ಲಿ ಯಾವುದೇ ತೆರಿಗೆ ಇಲ್ಲ. ನಂತರ 5%, 12%, 18%, 28% ಸ್ಲ್ಯಾಬಿನ ಅಡಿಯಲ್ಲಿ ವಸ್ತುಗಳಿಗೆ ತೆರಿಗೆಯನ್ನು ಹಾಕಲಾಗ್ತಾ ಇದೆ. GST ಭಾರತದಲ್ಲಿ 2016ರಲ್ಲಿ ಜಾರಿಗೆ ಬಂದಿದ್ದು. ಅಲ್ಲಿಂದ ಇಲ್ಲಿವರೆಗೂ ಈ ಸ್ಲ್ಯಾಬ್ನಲ್ಲಿ ಯಾವುದೇ ಪರಿಷ್ಕರಣೆ ಮಾಡಿರಲಿಲ್ಲ. ಆದರೆ ಈಗ ಕೇಂದ್ರ ಸರ್ಕಾರ ಇದನ್ನು 3 ಸ್ಲ್ಯಾಬ್ಗಳಿಗೆ ಇಳಿಸಲು ಮುಂದಾಗ್ತಾ ಇದೆ. ಅಂದರೆ ಅಗತ್ಯ ಇರುವ ವಸ್ತುಗಳಿಗೆ ಯಾವುದೇ ತೆರಿಗೆ ಇರಲ್ಲ. ನಂತರ 5%, 18%, ಆಮೇಲೆ 40% ಸ್ಲ್ಯಾಬ್ನ ಅಡಿಯಲ್ಲಿ ವಸ್ತುಗಳಿಗೆ ತೆರಿಗೆ ಹಾಕಲು ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಈ ಸ್ಲ್ಯಾಬ್ನಲ್ಲಿ ಯಾವೆಲ್ಲ ವಸ್ತುಗಳು ಬರುತ್ತೆ ಅಂತ ನೋಡುವುದಾದರೆ 5% ತೆರಿಗೆಯಲ್ಲಿ ದಿನಬಳಕೆ ಮತ್ತು ಅವಶ್ಯಕ ಪದಾರ್ಥಗಳು ಬರುತ್ತವೆ. ಇನ್ನು 18% ತೆರಿಗೆಯಲ್ಲಿ ನಿತ್ಯ ಬಳಕೆ ಮತ್ತು ಅತ್ಯಂತ ಅವಶ್ಯಕ ಎನಿಸಿಕೊಳ್ಳುವ ವಸ್ತುಗಳನ್ನು ಬಿಟ್ಟು ಉಳಿದ ವಸ್ತುಗಳು ಬರುತ್ತವೆ. 40% ತೆರಿಗೆ ಸ್ಲ್ಯಾಬ್ನಲ್ಲಿ ನಿಷೇಧವಾಗಿರುವ ಅಥವಾ ದುಬಾರಿ ಐಷಾರಾಮಿ ವಸ್ತುಗಳ ಮೇಲೆ ಈ ದುಬಾರಿ ತೆರಿಗೆಯನ್ನು ಹಾಕಲಾಗುತ್ತೆ. ಈ ಪ್ರಸ್ತಾಪದ ಅಡಿಯಲ್ಲಿ 28% ಸ್ಲ್ಯಾಬ್ನಲ್ಲಿರುವ 90ರಷ್ಟು ವಸ್ತುಗಳು 18% ಸ್ಲ್ಯಾಬಿಗೆ ಹೋದರೆ 12% ಸ್ಲ್ಯಾಬ್ನಲ್ಲಿರುವ 99% ವಸ್ತುಗಳು 5% ಸ್ಲ್ಯಾಬಿಗೆ ಹೋಗುತ್ತವೆ. ಐಷಾರಾಮಿ ವಸ್ತುಗಳಿಗೆ 40% ದರ ಅನ್ವಯ ಆಗುತ್ತೆ. ಇದರಲ್ಲಿ ತಂಬಾಕು, ಗುಟ್ಕಾ ಮತ್ತು ಸಿಗರೇಟು ಸೇರಿವೆ. 40% ಸ್ಲ್ಯಾಬ್ ತೆರಿಗೆಯಲ್ಲಿ ಕೇವಲ 5ರಿಂದ 7 ವಸ್ತುಗಳು ಮಾತ್ರ ಇರಲಿದೆ ಅಂತ ಸರ್ಕಾರಿ ಮೂಲಗಳನ್ನು ಆಧರಿಸಿ ಮಾಧ್ಯಮಗಳು ವರದಿ ಮಾಡಿವೆ. ಕೇಂದ್ರ ಸರ್ಕಾರ GST ಪರಿಷ್ಕರಣೆ ಮಾಡಲು ಕಾರಣ ಸಹ ಇದೆ. ಸದ್ಯ ಈಗ ಒಟ್ಟು GST ಆದಾಯದ ಪೈಕಿ 67% ಆದಾಯ 18% ಸ್ಲ್ಯಾಬಿನಲ್ಲಿರುವ ವಸ್ತುಗಳಿಂದ ಬರ್ತಾ ಇದೆ. ಇನ್ನು 28% ತೆರಿಗೆಯಿಂದ 11% ಆದಾಯ ಬಂದರೆ 12% ತೆರಿಗೆಯಿಂದ 5% ಆದಾಯ ಬರ್ತಾ ಇದೆ. 5% ಸ್ಲ್ಯಾಬ್ನಲ್ಲಿರೋ ವಸ್ತುಗಳಿಂದ 12% ಆದಾಯ ಬರ್ತಾ ಇದೆ. ಇಷ್ಟೇ ಅಲ್ಲದೆ ವರ್ಷದಿಂದ ವರ್ಷಕ್ಕೆ GST ಆದಾಯ ಏರಿಕೆ ಆಗ್ತಾ ಇದೆ. ಕೋವಿಡ್ ಸಮಯ ಬಿಟ್ಟರೆ ಪ್ರತಿ ವರ್ಷವೂ GST ಸಂಗ್ರಹ ಏರಿಕೆಯಾಗ್ತಾ ಇರುವ ಕಾರಣ ಕೇಂದ್ರ ಸರ್ಕಾರ ಈಗ GST ಸ್ಲ್ಯಾಬ್ ಪರಿಷ್ಕರಣೆಗೆ ಮುಂದಾಗ್ತಾ ಇದೆ. ಯಾವ ವಸ್ತುಗಳ ಬೆಲೆ ಎಷ್ಟು ಇಳಿಕೆ ಆಗುತ್ತೆ ಅಂತ ಈಗಲೇ ನಾವು ಅಧಿಕೃತವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ಮಾಧ್ಯಮಗಳಲ್ಲಿ ಬಂದಿರೋ ಮಾಹಿತಿಯ ಪ್ರಕಾರ ಹಲವು ವಸ್ತುಗಳ ಬೆಲೆ ಭಾರಿ ಇಳಿಕೆಯಾಗಲಿದೆ. ಸದ್ಯ ಈಗ ನಾವು ಇನ್ಶೂರೆನ್ಸ್ ಪ್ರೀಮಿಯಮಿಗೆ 18% ತೆರಿಗೆಯನ್ನು ಕಟ್ತಾ ಇದ್ದೀವಿ. ಆದರೆ ಮುಂದೆ ಇದು 5% ತೆರಿಗೆ ವ್ಯಾಪ್ತಿಗೆ ಬರುವಂಥ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಇನ್ಶೂರೆನ್ಸ್ ಪ್ರೀಮಿಯಂ ಪೈಕಿ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮನ್ನು ತೆರಿಗೆ ಮುಕ್ತ ಮಾಡಲಾಗ್ತಾ ಇದೆ ಅಂತ ಎನ್ನಲಾಗ್ತಾ ಇದೆ. ಮೆಡಿಕಲ್ ಇಕ್ವಿಪ್ಮೆಂಟ್ಸನ್ನು 5% ಸ್ಲ್ಯಾಬಿಗೆ ತರುವ ಸಾಧ್ಯತೆ ಇದೆ. ಕಂಪ್ಯೂಟರ್ ಮಾನಿಟರ್ಗಳು, ಕಾರ್ಬೋನೇಟೆಡ್ ಪಾನೀಯಗಳು, ಹಣ್ಣಿನ ರಸಗಳು ಮತ್ತು ಸಿಮೆಂಟ್ನಂಥ ನಿರ್ಮಾಣ ಸಾಮಗ್ರಿಗಳು ಪ್ರಸ್ತುತ 28% ತೆರಿಗೆಯನ್ನು ವಿಧಿಸಲಾಗ್ತಾ ಇದ್ದು, ಮುಂದೆ ಇವುಗಳೆಲ್ಲವೂ 18% ಸ್ಲ್ಯಾಬಿನಡಿ ಬರುವಂಥ ಸಾಧ್ಯತೆಗಳಿದೆ. ಸಣ್ಣ ಕಾರುಗಳು 350cc ವರೆಗಿನ ಬೈಕ್ಗಳಿಗೆ ಸದ್ಯ ಈಗ GSTಯಲ್ಲಿ 28% ತೆರಿಗೆಯನ್ನು ಹಾಕಲಾಗ್ತಾ ಇದೆ. ಅಂದರೆ 1 ಲಕ್ಷ ರೂಪಾಯಿ ಮೌಲ್ಯದ ಬೈಕನ್ನು ಪರ್ಚೇಸ್ ಮಾಡಿದರೆ 28,000 ರೂಪಾಯಿ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಹೋಗುತ್ತೆ. ಅಷ್ಟೇ ಅಲ್ಲದೆ ಸೆಸ್, ರಿಜಿಸ್ಟ್ರೇಷನ್ ಫೀಸು, ಇನ್ಶೂರೆನ್ಸ್ ಸೇರಿದಾಗ ಕಾರು ಮತ್ತು ಬೈಕುಗಳ ದರ ಏರಿಕೆಯಾಗುತ್ತೆ. ಒಂದು ಕಾರಿನ ಒಟ್ಟು ಬೆಲೆಯಲ್ಲಿ ಅಂದಾಜು 45% ಹಣ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲೇ ಹೋಗುತ್ತೆ. ಒಂದು ವೇಳೆ ಸಣ್ಣ ಕಾರುಗಳು ಮತ್ತು 350cc ಗಿಂತ ಕಡಿಮೆ ಇರುವ ಬೈಕ್ಗಳು 18% GST ಸ್ಲ್ಯಾಬಿಗೆ ಬಂದರೆ
ದರ ಬಹಳ ಕಡಿಮೆಯಾಗಲಿದೆ. ಇದರ ಜೊತೆ ವೆಹಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ 5%ಗೆ ಬಂದರೆ ದರ ಮತ್ತಷ್ಟು ಕಡಿಮೆಯಾಗಲಿದೆ. ಇಷ್ಟೇ ಅಲ್ಲದೆ ರೆಫ್ರಿಜರೇಟರ್, AC, ವಾಷಿಂಗ್ ಮೆಷಿನ್ ವಸ್ತುಗಳು ಇದರಿಂದ ಹೊರಗಡೆ ಇಡಲಾಗುತ್ತೆ. GST ವಿಚಾರ ಚರ್ಚೆ ಆಗುವಾಗ ಜನ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನಾವು ಆದಾಯ ತೆರಿಗೆಯನ್ನು ಪಾವತಿಸ್ತೇವೆ, ರಸ್ತೆಯಲ್ಲಿ ಹೋದಾಗ ಟೋಲ್ ಪಾವತಿಸ್ತೇವೆ, ವಸ್ತುಗಳನ್ನು ಖರೀದಿ ಮಾಡಿದಾಗ GSTಯನ್ನು ಪಾವತಿಸ್ತೇವೆ, ಇನ್ನು ಷೇರು ಮಾರಾಟ ಮಾಡಿದರೂ ಅಲ್ಲೂ ತೆರಿಗೆಯನ್ನು ಹಾಕಲಾಗುತ್ತೆ. ಹೀಗೆ ಪ್ರತಿ ವ್ಯವಹಾರದಲ್ಲೂ ಸರ್ಕಾರಕ್ಕೆ ಆದಾಯ ಹೋಗ್ತಾ ಇರುತ್ತೆ. ಹೀಗಾಗಿ GST ಯಾಕೆ ಬೇಕು ಅಂತ ಹಲವು ಮಂದಿ ಪ್ರಶ್ನೆಯನ್ನು ಕೇಳ್ತಾರೆ. ಇದಕ್ಕೆ ಉತ್ತರ ಸರ್ಕಾರಕ್ಕೆ ದುಡ್ಡು ಬೇಕು. ಈ ಕಾರಣಕ್ಕಾಗಿ GST ಬೇಕೇ ಬೇಕು. ಪ್ರತಿ ಬಜೆಟ್ನಲ್ಲಿ ಸರ್ಕಾರ ಹಲವು ಯೋಜನೆಗಳಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಮೀಸಲಿಡುತ್ತೆ. ಈ ಹಣ ಎಲ್ಲಿಂದ ಬರುತ್ತೆ ಅಂತಂದರೆ ನಮ್ಮ ತೆರಿಗೆಯಿಂದನೇ ಸರ್ಕಾರಕ್ಕೆ ಬರುತ್ತೆ. ಬೇರೆ ಮೂಲಗಳಿಂದ ಸರ್ಕಾರಕ್ಕೆ ಇಷ್ಟೊಂದು ಹಣ ಬರೋದೇ ಇಲ್ಲ. ಭಾರತ 140 ಕೋಟಿಗಿಂತಲೂ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರೋ ದೇಶವಾಗಿದ್ದರೂ IT ರಿಟರ್ನ್ ಪಾವತಿಸುವ ಜನರ ಸಂಖ್ಯೆ ಬಹಳ ಕಡಿಮೆ ಇದೆ. ಈಗ ವರ್ಷದಿಂದ ವರ್ಷಕ್ಕೆ IT ರಿಟರ್ನ್ಸ್ ಪಾವತಿಸುವ ಸಂಖ್ಯೆ ಹೆಚ್ಚಾಗ್ತಾ ಇದೆ. 2024-25 ಹಣಕಾಸು ವರ್ಷದಲ್ಲಿ ಭಾರತದಲ್ಲಿ 9.9 ಕೋಟಿ ಜನ ITR ಫೈಲ್ ಮಾಡಿದ್ದಾರೆ. ಈ ITR ಫೈಲ್ ಮಾಡಿದವರ ಪೈಕಿ ಆದಾಯ ತೆರಿಗೆ ಪಾವತಿಸುವಂಥ ಜನರ ಸಂಖ್ಯೆ ಬಹಳ ಕಡಿಮೆ ಇದೆ. 2013-14ರಲ್ಲಿ 1.66 ಕೋಟಿ ಜನ ಆದಾಯ ತೆರಿಗೆಯನ್ನು ಪಾವತಿಸಿದರೆ 2023-24ರಲ್ಲಿ ಈ ಸಂಖ್ಯೆ 2.81 ಕೋಟಿಗೆ ಏರಿಕೆಯಾಗಿದೆ. GST ಪರಿಷ್ಕರಣೆ ಆದರೆ ಜನರಿಗೆ ತುಂಬ ಲಾಭ ಆಗುತ್ತೆ. ಮುಖ್ಯವಾಗಿ ತೆರಿಗೆ ಇಳಿಕೆ ಆದರೆ ವಸ್ತುಗಳ ಬೆಲೆ ಸಹ ಇಳಿಕೆಯಾಗುತ್ತೆ. ಇದರಿಂದಾಗಿ ಹೆಚ್ಚಿನ ವಸ್ತುಗಳನ್ನು ಜನ ಖರೀದಿಸ್ತಾರೆ. ಪರಿಣಾಮ ಆರ್ಥಿಕತೆಗೆ ಉತ್ತೇಜನ ಸಿಗುತ್ತೆ. ಆದರೆ ಇನ್ನೊಂದು ಕಡೆಯಲ್ಲಿ ರಾಜ್ಯ ಸರ್ಕಾರಗಳಿಗೆ ಆದಾಯ ಕಡಿಮೆ ಆಗುತ್ತೆ. ಯಾಕೆ ಅಂತಂದರೆ ಈಗಾಗಲೇ ಚುನಾವಣೆಯ ಸಂದರ್ಭದಲ್ಲಿ ಹಲವು ಪಕ್ಷಗಳು ಉಚಿತ ಭರವಸೆಗಳನ್ನು ಘೋಷಣೆ ಮಾಡಿವೆ. ಈ ಭರವಸೆಗಳನ್ನು ಈಡೇರಿಸಲು ಸರ್ಕಾರಗಳು ಬಹಳಷ್ಟು ಹೆಣಗಾಡ್ತಾ ಇವೆ. ಈಗಾಗಲೇ ಕರ್ನಾಟಕ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿಯನ್ನು ಎತ್ತಿದೆ. ಒಂದು ವೇಳೆ ಪರಿಷ್ಕರಣೆ ಆದರೆ ಸರ್ಕಾರಕ್ಕೆ 15,000 ಕೋಟಿ ಆದಾಯ ನಷ್ಟ ಆಗಲಿದೆ. ಈ ನಷ್ಟವನ್ನು ಕೇಂದ್ರ ಸರ್ಕಾರ ಪರಿಹಾರ ರೂಪದಲ್ಲಿ ಕೊಡಬೇಕು ಅಂತ ಹೇಳಿದೆ. ಈ ಹಿಂದೆ GST ಪರಿಷ್ಕರಣೆ ಸಂದರ್ಭದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲನ್ನು GST ವ್ಯಾಪ್ತಿಗೆ ತರಬೇಕು ಅಂತ ಹೇಳಿತ್ತು. ಆದರೆ ರಾಜ್ಯ ಸರ್ಕಾರಗಳು ಒಪ್ಪಿಗೆ ನೀಡದ ಕಾರಣ ಇಲ್ಲಿಯವರೆಗೆ ಪೆಟ್ರೋಲ್ ಮತ್ತು ಡೀಸೆಲನ್ನು GST ವ್ಯಾಪ್ತಿ ಒಳಗಡೆ ತರಲು ಸಾಧ್ಯವಾಗಿಲ್ಲ. ಕೇಂದ್ರ ಸರ್ಕಾರ GST ಪರಿಷ್ಕರಣೆಗೆ ಪ್ರಸ್ತಾಪ ಮಾಡಿದರೂ ಅಂತಿಮವಾಗಿ GST ಕೌನ್ಸಿಲ್ ಸಭೆಯಲ್ಲಿ ರಾಜ್ಯ ಸರ್ಕಾರಗಳ ಒಪ್ಪಿಗೆ ನೀಡಿದರೆ ಮಾತ್ರ ಇದು ಜಾರಿಯಾಗಲಿದೆ. ಈಗಾಗಲೇ ಉಚಿತ ಭರವಸೆಗಳನ್ನು ನೀಡಿ ರಾಜ್ಯ ಸರ್ಕಾರಗಳು ಅದನ್ನು ಜಾರಿಗೊಳಿಸಲು ಹೆಣಗಾಡ್ತಾ ಇದೆ. ಹೀಗಾಗಿ ಕೇಂದ್ರದ ಪ್ರಸ್ತಾಪವನ್ನು ರಾಜ್ಯ ಸರ್ಕಾರಗಳು ಒಪ್ಪಿಕೊಳ್ಳುತ್ತೋ ಇಲ್ವೋ ಅನ್ನೋದೇ ಸದ್ಯದ ಕುತೂಹಲ. ಒಂದು ವೇಳೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ GST ಕೌನ್ಸಿಲ್ ಕೇಂದ್ರದ ಪ್ರಸ್ತಾಪವನ್ನು ಒಪ್ಪಿಕೊಂಡ್ರೆ ಮಾತ್ರ ವಸ್ತುಗಳ ಬೆಲೆ ಇಳಿಕೆಯಾಗಲಿದೆ. ಧನ್ಯವಾದಗಳು.